ಮೈಕ್ ಮುಂದೆ ಬಂದು 9 ವರ್ಷ ಆಗಿತ್ತು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಗೆಳೆಯರಾದ ಡಾಕ್ಟರ್ ರಾಮಮೂರ್ತಿ ಅವರಿಗೆ ಹಾಗೂ ನನ್ನೆಲ್ಲ ಆತ್ಮೀಯ ಜ್ಯೋತಿಷಿಗಳಾದಂತಹ ಹಿರಿಯ ಜ್ಯೋತಿಷಿಗಳಾದಂತಹ ಪ್ರತಿಯೊಬ್ಬರು ಇವತ್ತು ನಾನು ಎಲ್ಲ ನೋಡ್ತಕ್ಕಂಥ ಒಂದು ಸೌಭಾಗ್ಯ ಸಿಕ್ತು. ಇಲ್ಲಿ ಒಂಥರ ಆಟೋ ರಿನ್ಯೂ ಥರ ಇವತ್ತೊಂದು ರಿನ್ಯೂ ಸಿಸ್ಟಮ್ಮು. ಸೊ ನಾನು ನಮ್ಮ ಸಂಸ್ಥೆ ವೇದಿಕೆಯಲ್ಲೇ ಮಾತಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೆ ಕೆಲವೊಂದು ಕಾರಣಗಳಿಂದ. ಮತ್ತು ಆದೇಶ ಆಗಿದೆ. ಇದನ್ನು ನಮ್ಮ ರಾಮಮೂರ್ತಿಯವ್ರ ಫಂಕ್ಷನ್ಗೆ ತುಂಬ ಒತ್ತಾಯಪೂರ್ವಕ ಕರೆದ್ರು. ಅವರು 2-3 ಸತಿ ಬೇಜಾರು ಮಾಡ್ಕೊಂಡಿದ್ರು. ಅವ್ರು ಕರೆದಾಗ ನಾನು 2 ಸತಿ ಬಂದಿರಲಿಲ್ಲ. ಸೊ ಮತ್ತೆ ಜಾಸ್ತಿ ಇದು ಮಾಡೋದು ಬೇಡ ಅಂತ ಹೇಳಿ ಬಂದಿದ್ದೆ. ನಾನೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನಾನೇನು ಸ್ಪೀಕರ್ ಅಲ್ಲ. ಇಲ್ಲಿ ಸುಮ್ಮನೆ ಒಂದು ವಿಶ್ ಪ್ಲಸ್ ಒಂದು ಸುಮ್ಮನೆ ಹೋಗಬಾರ್ದು, ಗಿಂಡು ಹೋಗ್ಬೇಕು ಹೋಗುವಾಗ. ಯಾಕಂದರೆ ಅದು ನಿಮ್ಮಲ್ಲಿ ಬಂದಾಗ ಮತ್ತೆ ಸಂಶೋಧನೆಗಳಿಗೆ ನಾಂದಿ ಆಗುತ್ತೆ. ನಾನು ಮೂಲತಃ ಬೆಂಗಳೂರು ಅಸ್ಟ್ರಾಲಜಿಕಲ್ ಅಸೋಸಿಯೇಷನ್ ವಿದ್ಯಾರ್ಥಿ. ಯಾಕಂದ್ರೆ ಹೇಳ್ತಿರ್ತೀನಿ ಯಾವಾಗಲೂ ಅಂತಂದರೆ, ಬೆಂಗಳೂರಿನಲ್ಲಿ ಎಷ್ಟೇ ಜನ ಜ್ಯೋತಿಷ್ಯ ಮಾಡಿದ್ರು ಸಹಿತ, ಜ್ಯೋತಿಷ್ಯ ಕಾನ್ಫರೆನ್ಸ್ಗಳು ಮಾಡಿದ್ರು ಸಹಿತ ಬೆಂಗಳೂರು ಅಸ್ಟ್ರಾಲಜಿಕಲ್ ಅಸೋಸಿಯೇಷನ್ ಸ್ಟೂಡೆಂಟ್ಸ್ಗಳೇ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರೋದು. ಅದೊಂದು ಹೆಮ್ಮೆಯ ವಿಷಯ. ನಾನಿರ್ಬೋದು, ಹರಿದಾಸ್ ಇರ್ಬೋದು, ರಾಮಮೂರ್ತಿ ಇರ್ಬೋದು, ಚಂದ್ರಶೇಖರ್ ಅವ್ರು ಇರ್ಬೋದು, ಎಲ್ಲರೂ ಸಹಿತ ನಾವೆಲ್ಲ ಬೆಂಗಳೂರು ಅಸ್ಟ್ರಾಲಜಿಕಲ್ ಅಸೋಸಿಯೇಷನ್ ಪ್ರಾಡಕ್ಟ್ಗಳು. ನೀವು ನೋಡಿ, ಬೇರೆ ಇವಾಗ ಯಾರೇನು ಮಾಡ್ತಾ ಇದ್ರು ಸಹಿತ ಅಲ್ಲಿಂದನೇ ಬಂದು ಯಶಸ್ವಿಯಾಗಿ ಮಾಡ್ತಿರ್ತಕ್ಕಂಥದ್ದು. ಸೊ ವಿಶೇಷ. ಅದರ ಅಧ್ಯಕ್ಷರು ನಿಮಗೆ ಗೊತ್ತಿರಬೇಕು. ಎಷ್ಟು ದಿನ ಗೊತ್ತಿಲ್ಲ ನನಗೆ. TS ಚಂದ್ರಶೇಖರ್ ಅವರು ಅಂತಿದ್ರು. ವಯಸ್ಸಾದ ವ್ಯಕ್ತಿತ್ವ, ವಾಮನ ಅವತಾರ, ಚಿಕ್ಕರು. ಅವರು ನನಗೆ ಒಂದು ಮಾತು ಹೇಳ್ಕೊಟ್ಟಿದ್ರು. ಅದು ಸಾರ್ಥಕ ಆಗಬೇಕು ಅಂತಂದರೆ 20 ವರ್ಷ ಆಯ್ತು. ಅವ್ರು ಏನು ಹೇಳ್ಕೊಟ್ಟಿದ್ರು ಅಂತಂದರೆ, ಕೀಪ್ ಯುವರ್ ಇಂಟೆನ್ಷನ್ಸ್ ಗುಡ್, ಎವ್ರಿಥಿಂಗ್ ಫಾಲೋಸ್. ಇದು ಅವ್ರ ಮಂತ್ರ ನನಗೆ ಹೇಳ್ಕೊಟ್ಟಿದ್ದ. ಒಳ್ಳೇದನ್ನೇ ಯಾವತ್ತು ಇಂಟೆನ್ಷನ್ ಇಟ್ಕೋ, ನಿನಗೆಲ್ಲ ಒಲ್ದು ಬರುತ್ತೆ ಅಂತ. ಅದು ಆಶ್ಚರ್ಯಕವಾಗಿ ಏನಾಯಿತು ಅಂತಂದರೆ, ನಮ್ಮದು ಸಂಸ್ಥೆ ದಶಮಾನೋತ್ಸವ ಆದಾಗ ನಮ್ಮಲ್ಲಿ ತುಂಬ ಅದ್ಧೂರಿಯಿಂದ ಮಾಡಿದ್ವಿ. ನಮಗೆಲ್ಲ ಅವಾಗ ಹರಿದಾಸ್ ಅವರೆಲ್ಲ ಸ್ವಲ್ಪ ಹೆಚ್ಚಿನ ಸಪೋರ್ಟ್ ಮಾಡಿದರು. ಹರಿದಾಸ್ ಅವರು ನಾವು ಎಲ್ಲ ಸ್ವಲ್ಪ ಆತ್ಮೀಯರು. ಅತಿ ಹೆಚ್ಚಿನ ನಮ್ಮ ಸಂಸ್ಥೆಗಳಲ್ಲಿ ಅವರು ಚೆನ್ನಾಗಿ ಓಡಾಡಿದ್ದಾರೆ. ಯಾಕಂದರೆ ಆ ಕಾಲದಲ್ಲಿ ವರ್ಕ್ಶಾಪೇ ನಡೀತಿದ್ದ ಕಾಲದಲ್ಲಿ ನಾವು ವರ್ಕ್ಶಾಪ್ ಮಾಡಿದ್ದು ನಮ್ಮ ಸಂಸ್ಥೆ ವತಿಯಿಂದ. ಸೊ ಅಂಥ ಕಾಲದಲ್ಲೆಲ್ಲ ಹರಿದಾಸ್ ಅವರು, ಅವ್ರದ್ದು ಸ್ವಲ್ಪ ಎಂಥ ವ್ಯಕ್ತಿತ್ವ ನಿಮಗೆ ಗೊತ್ತಿರ್ಬೇಕಲ್ಲ. ಎಲ್ಲಿಗೆ ಬೇಕಾದರೂ ಸಹಿತ ಹೊಂದಾಣಿಕೆ ಆಗ್ತಾರೆ. ಉನ್ನತ ಮಟ್ಟದ ಜ್ಞಾನ ಕೊಡೋಕ್ಕೂ ಸರಿ, ಹುಡುಗರ ಜೊತೆ ಕುತ್ಕೊಂಡು ಪಾಠ ಕೇಳೋಕ್ಕೂ ಸರಿ, ಆ ಥರದವ್ರು. ಸೊ ಅವರ ಒಂದು ಸಾಮೀಪ್ಯ ಸಿಕ್ತು. ಹಾಗಾಗಿ ನಮ್ಮ ಸಂಸ್ಥೆ ಮಾಡ್ಕೊತ ಬಂತು ಎಲ್ಲನೂ. ದಶಮಾನೋತ್ಸವ ಆದಮೇಲೆ ನನಗೆ ಹೇಳ್ಕೊತಾ ಇದ್ದೀನಿ. ನಿಮ್ಗೆ ಯಾರಿಗೂ ಅಪ್ಲೈ ಆಗಲ್ಲ ಇದು. ನಂದನ್ನು ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ. 9 ವರ್ಷ ಆದಮೇಲೆ ಏನಾಯಿತು, ನೀವು ಯಾವುದೇ ಪದ್ಧತಿ ಪ್ರಕಾರ ಪ್ರಿಡಿಕ್ಷನ್ಸ್ ಕೊಡಿ, ನೀವು ಸಿಕ್ಕಾಪಡೋದು ದಶಾಭಕ್ತಿ ಗೋಚಾರದಲ್ಲಿ. ಹೌದಾ? ನೀವು ಇನ್ನಿಲ್ಲ ಸಿಸ್ಟಮ್ ತೊಗೊಂಬಂದು ಜ್ಯೋತಿಷದಲ್ಲಿ ಹಾಕ್ಕೊಳ್ಳಿ, ಯಾವ್ದಾರು ಹಾಕ್ಕೊಳ್ಳಿ, ನಿಮ್ಗೆ ಕೊನೆಯಲ್ಲಿ ಸಮಸ್ಯೆ ಆಗೋದು ಎಲ್ಲಿ? ಇದು ಸರೋಗ್ತಿರ್ಲಿಲ್ಲ ನನಗೆ, ನಿಜ ಹೇಳ್ಬೇಕಲ್ಲ. ಯಾಕೆಂದ್ರೆ ನಮ್ಮಲ್ಲಿ 90 ಭಾಗ ದಶಾಭಕ್ತಿಗೆ ಮ್ಯಾಪ್ ಮಾಡ್ತೀವಿ ನಾವು. ನಾವೇ ಮ್ಯಾಪ್ ಮಾಡ್ಬಿಡ್ತೀವಿ. ಈ ದಶೆಯಿಂದ ಹಿಂಗಾಯ್ತು. ಈವೆಂಟನ್ನ ಚೆಕ್ ಮಾಡೋದಕ್ಕೆ ನಮ್ಮಲ್ಲಿ ತಾಳ್ಮೆ ಇರೋದಿಲ್ಲ. ಮ್ಯಾಪಿಂಗ್ ಅಂದ್ರೆ ಅರ್ಥ ಆಯ್ತಲ್ಲ, ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತ. ಸೊ ಮ್ಯಾಪಿಂಗ್ ಮಾಡ್ತೀವಿ. ಇದು ನಾನು ಹೇಳ್ದಲ್ಲ ಆಗಲೇ, ಚಂದ್ರಶೇಖರ್ ಅವರು ಹೇಳ್ಕೊಟ್ರು, ನಮ್ಮ TS ಚಂದ್ರಶೇಖರ್ ಅವರು ಅಂತ. ಕೀಪ್ ಯುವರ್ ಇಂಟೆನ್ಷನ್ ಗುಡ್, ಎವ್ರಿಥಿಂಗ್ ಫಾಲೋಸ್ ಅಂತ. ಇದು ಫಾಲೋ ಆಗಬೇಕು ಅಂತಂದರೆ 2016ನೇ ಇಸ್ವಿನಲ್ಲಿ ನಾನು ಡೆಲ್ಲಿನಲ್ಲಿ ಒಂದು ಪ್ರವಚನ ಕೊಡ್ತಾ ಇದ್ದೆ. ಅಲ್ಲಿಗೆ ಒಬ್ಬರು ಸಿದ್ಧರು ಬಂದರು. ಸಿದ್ಧರು ಅಂದರೆ ನಿಮ್ಗೆ ಗೊತ್ತಿರ್ಬೇಕಲ್ಲ, ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ದೆಮ್, ದೇ ಕಮ್ ಆ್ಯಂಡ್ ದೇ ಗೋ. ಅವರು ನನ್ನ ಉಪನ್ಯಾಸ ಕೇಳಿದ್ರು, ಪರಿಚಯ ಆದರು. ಅವ್ರು ಹೇಳಿದ್ರು,
ಮೊದಲು ದಶಾ ಸಿಸ್ಟಮ್ಸನ್ನ ಚೆನ್ನಾಗಿ ಕಲಿತ್ಕೊಂಡು ನೋಡು, ಆಮೇಲೆ ನಿನಗೆಲ್ಲ ಅರ್ಥ ಆಗುತ್ತೆ ಅಂದರು. ಏನೋ ಒಂಥರ ಅವರು ನಿಮಗೆ ಹೆಂಗೆ ಮಾತಾಡ್ತಾರೆ ಅಂತಂದರೆ, ನೀವು ಕ್ವಶನ್ ಕೇಳಂಗಿಲ್ಲ, ನೀವು ಬೇಕಾದ್ರೆ ನನ್ನ ಕ್ವಶನ್ ಕೇಳ್ಬೋದು. ಈಗ ಅಭಿಂದ್ರನವ್ರು ಮಾತಾಡೋದು ನೀವು ಕ್ವಶನ್ ಕೇಳಿದ್ರಿ, ಈ ಸಿದ್ಧ ಪುರುಷರ ಹತ್ರ ಅವಧೂತರ ಹತ್ರ ನೀವು ಕ್ವಶನ್ ಕೇಳಂಗಿಲ್ಲ, ಅವ್ರು ಹೇಳಿದ್ದನ್ನ ನೀವು ಮಾಡಬೇಕು. ಅವ್ರ ತತ್ವ ಹೆಂಗೆ ಅಂತಂದರೆ, ಗುರು ಹೇಳ್ದಂಗೆ ಮಾಡು, ಗುರು ಮಾಡ್ದಂಗೆ ಮಾಡಬೇಡ ಅಂತ. ಅವರು ನಾನು ಹೇಳ್ದಂಗೆ ಮಾಡ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ಸೊ ಅವರು ನನಗೆ ಮೊದಲು ಕೊಟ್ಟ ಶಾಕ್ ಏನಪ್ಪ ಅಂತಂದ್ರೆ, ಜ್ಯೋತಿಷ್ಯ ಪ್ರಾರಂಭ ಆಗಿದ್ದು 24 ನಕ್ಷತ್ರದಿಂದ ಅಂತ. ನಾವು 27 + 1 28 ಮಡಿಕೊಂಡಿದ್ದೀವಿ. ಅಯ್ಯ ಇದೆ ಹೆಂಗೆ, ಅದಕ್ಕೊಂದು ಸ್ವಲ್ಪ ಟೈಮ್. ಅವ್ರು ಹೇಳಿದ್ರು ಕಾಲಾನಂತರದಲ್ಲಿ ಇದು 27 ಆಯ್ತು, ಆ ಆಧಾರದಲ್ಲಿ ನೀ ದಶ ಲೆಕ್ಕ ಹಾಕುವಂಥದ್ದು. ಆಗ ಹೊಳಿಲಿಲ್ಲ, ದಡ್ಡ ಇದು ಪ್ರಾರಬ್ಧ ಕರ್ಮಗಳು, ಸಂಚಿತ ಕರ್ಮಗಳೆಲ್ಲ ಕಳಿಬೇಕು. ಆಗ ಹೇಳ್ಕೊಟ್ಟು ತಿರ್ಗ ಇರದೇ 24 ಗಂಟೆ, 24 ಹೋರೆ, 24 ನಕ್ಷತ್ರಗಳು ಅನುಕೂಲಕ್ಕೆ ತಕ್ಕ ಹಾಗೆ ವಿಂಶೋತ್ತರಿ ದಶೆಗೋಸ್ಕರ ಅದನ್ನ 27 ಮಾಡಿದ್ರು. ಫಲ್ಗುಣಿ ನಕ್ಷತ್ರವನ್ನ, ಆಷಾಢ ನಕ್ಷತ್ರವನ್ನ, ಭಾದ್ರಪದ ನಕ್ಷತ್ರವನ್ನ ಉತ್ತರ ಪೂರ್ವ ಅಂತ ಡಿವೈಡ್ ಮಾಡಿದ್ರಷ್ಟೇ. ಇದೊಂದು ಶಾಕ್. ಆಮೇಲೆ ಒಂದು ಶಾಕ್ ಕೊಟ್ಟರು. ಏನು ಹೇಳಿದ್ರು, ನಕ್ಷತ್ರಾಧಿಪತ್ಯ ಗ್ರಹಗಳಿಗೆ ಸ್ಥಿರವಲ್ಲ. ಯಾಕೇನು ಗೊಂದಲ? ನಾವು ಉತ್ತರ ನಕ್ಷತ್ರನ ರವಿಗೆ ಅಧಿಪತ್ಯ ಮಾಡಿ ಇಟ್ಬಿಟ್ಟಿದ್ದೀವಿ, ಬರೆದಿಟ್ಬಿಟ್ಟಿದ್ದೀವಿ. ಸೊ ಮತ್ತೆ ಮತ್ತೆ ಅವಾಗ ಹೇಳ್ಕೊಟ್ರು, ನಕ್ಷತ್ರಗಳಿಗೆ ಆಧಿಪತ್ಯ ದಶಾ ಮೇಲೆ ಡಿಫ್ರೆಂಟ್ ಆಗ್ತಾ ಇರುತ್ತೆ, ಬೇರೆ ದಶೆಗಳನ್ನ ನೋಡು. ಹಾಗಾದ್ರೆ ನಾವು ಮಾಡ್ತಿರೋದೇನಿಲ್ಲಿ? ಈಗ ಅದನ್ನೇ ಹೇಳಿದ್ದು, ಬೇಸೆ ಬಿದ್ದೈತು, ಈಗ ಬಿಲ್ಡಿಂಗ್ಗೆ ಬಿದ್ದೈತು. ನಾವು ಮಾಡ್ತಾ ಇರೋದೇನು? ಅಶ್ವಿನಿ ಅಂದ್ರೆ ಕೇತು. ಅದೇ ಅಶ್ವಿನಿ ಇತರೆ ದಶೆಗಳಲ್ಲಿ ಬೇರೆ ಆಧಿಪತ್ಯ ಗ್ರಹಕ್ಕೆ ಬರುತ್ತೆ. ಅದರಿಂದ ಅವ್ರು ಏನ್ ಹೇಳ್ಕೊಟ್ರು, ನಕ್ಷತ್ರಾಧಿಪತ್ಯ ಗ್ರಹಗಳಿಗೆ ಸ್ಥಿರವಲ್ಲ. ಅದನ್ನ 6 ವರ್ಷದಿಂದ ಅರ್ಗಿಸ್ಕೊಳಕ್ ನನಗೆ ಇಷ್ಟು ವರ್ಷ ಆಯ್ತು. ಆಮೇಲೆ ನೀವು ನಂಬಲ್ಲ, ಅವರು ಫೋನಲ್ಲೂ ಮಾತಾಡ್ತಾರೆ, ಎಲ್ಲ ಇರ್ತಾರೆ, ಎಲ್ಲ ಇದ್ದಾರೆ, ಬಟ್ ಸಿದ್ಧರು ಅಷ್ಟೇ. ಸೊ ಅವ್ರು ಹೇಳ್ಕೊಟ್ಟಿದ್ದು ಕ್ರಮದಲ್ಲಿ ಎಲ್ಲ ಮಾಡ್ದ ಒಂದೇ. ಆಗ ವಿಂಶೋತ್ತರಿ ದಶೆನಲ್ಲಿ ಏನಿದೆ ಗೊತ್ತಾ ನಿನಗೆ? ನಾವು ಮಾಡ್ತಾರೆ ವಿಂಶೋತ್ತರಿ ದಶಾ ಸಿಸ್ಟಮ್ ಸರಿ ಇಲ್ಲ. ಇದೆಲ್ಲ ಶಾಕ್ ತಡ್ಕೋಬೇಕು, ನೀವೇನು ಅನ್ಕೋಬೇಡಿ, ಮುಂದೆ ಮಾಡೋಣ. ಅದು ಏನಂತಂದು ವಿಂಶೋತ್ತರಿ ದಶಾ ಇರೋದು ಕೃತಿಕಾದಿ ಆರಿದ್ರಾದಿ ಅಂತ ಎರಡಿದೆ. ನೀನು ವಿಂಶೋತ್ತರಿ ಮಾತ್ರ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀಯಾ, ಕೃತಿಕಾದಿನಲ್ಲಿ ಆರಿದ್ರಾದಿ ಬಿಟ್ಬಿಟ್ಟಿದ್ದೀಯಲ್ಲಪ್ಪ. ಮತ್ತೆ ರಿಸರ್ಚ್. ಸೊ ಜ್ಯೋತಿಷ್ಯ ಪ್ರಥಮ ಗುಣ ಏನಪ್ಪಾ ಅಂತಂದ್ರೆ, ಈ ಜಾತಕನಿಗೆ ಕೃತಿಕಾದಿ ದಶ ಪ್ರಾರಂಭ ಆಗುತ್ತಾ, ಆರಿದ್ರಾದಿ ದಶ ಪ್ರಾರಂಭ ಆಗುತ್ತಂತ ಲೆಕ್ಕ ಹಾಕದೆ ನಮ್ದಲ್ಲ, ಅಲ್ಲೇ ಇಲ್ಲ ನಾವು. ಸೊ ಈಗ ನಾನು ಅದಕ್ಕೊಂದು ರೂಲ್ಸ್ ಇದೆ. ಆಮೇಲೆ ನಾವು ಚಂದ್ರನಿಂದ ನಕ್ಷತ್ರ ಹಿಡಿದು ದಶ ಹೇಳ್ತಾ ಇದೀವಿ, ಅದು ಮೊದಲು ತಪ್ಪ ಅಂತ ಹೇಳಿದ್ರು. ಅವ್ರೇನ್ ಮಾಡ್ತಾರೆ, ಲಗ್ನ ಚಂದ್ರರ ಒಂದು ಆವರೇಜ್ ತಗೊಂಡು ಅದಕ್ಕೆ ಆರೂಢ ತೆಗೆದು, ಆ ನಕ್ಷತ್ರ ಆರಿದ್ರಾದಿಲ್ ಬರುತ್ತಾ ಕೃತಿಕಾದಿಲ್ ಬರುತ್ತಾ ನೋಡಿ, ಆ ನಕ್ಷತ್ರದ ದಶೆಯಿಂದ ದಶ ಆಗ್ತಾರೆ. ಮ್ಯಾಚಿಂಗ್ ಹೆಂಗಾಗುತ್ತೆ ಗೊತ್ತಾ? ನೋಡ್ಬೇಕು ನೀವು. ಬ್ಯೂಟಿಫುಲ್ ಡೇಸ್ ಮೊದಲುಗೊಂಡು ಮ್ಯಾಚ್ ಆಗುತ್ತೆ. ಆರಿದ್ರಾದಿ, ಕೃತಿಕಾದಿ, ವಿಂಶೋತ್ತರಿ ದಶ. ಆಮೇಲೆ ಮತ್ತೊಂದು ಹೇಳ್ಕೊಟ್ರು, ರಾಶಿಯಾದಿ ವಿಂಶೋತ್ತರಿ ದಶ ಇದೆ ಗೊತ್ತಾ ಅಂದ್ರು. ಮತ್ ಶಾಕು. ಒಂದು ರಾಶಿಗೆ 10 ವರ್ಷ, 12 ರಾಶಿ 120 ವರ್ಷ, ಸೇಮ್ ಕೃತಿಕಾದಿ ಆರಿದ್ರಾದಿ ಹಾಕು ಅಂದ್ರು. ಸೊ ಈ ತರ ಮಾಡಿ 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 ಒಂದು ದೈವ ಅನುಗ್ರಹದಿಂದ ಇವತ್ತು ನಮ್ಮ ಬಳಿ 18 ದಶಾ ಸಿಸ್ಟಮ್ ರೆಡಿ ಆಗಿದೆ. ಈಗ ಅದರಲ್ಲಿ ವಿಂಶೋತ್ತರಿ ದಶ, ಕೃತಿಕಾದಿ ಆರಿದ್ರಾದಿ, ರಾಶಿಯಾದಿ, ಗ್ರಹಾದಿ. ಲಗ್ನದ ಪಾಯಿಂಟ್ ಇಂದ ದಶ ಹೇಳ್ಕೊಟ್ರು. ಲಗ್ನದ ಪಾಯಿಂಟ್ ಚಂದ್ರನ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಲಗ್ನದ ಡಿಗ್ರಿಯಿಂದ ದಶ ಹಾಕು. ಸೊ ಆಮೇಲೆ ಹೇಳ್ಕೊಡ್ತಾ ಹೋದ್ರು. ಅವ್ರು ಸಿದ್ರು ಅಂತ ಯಾಕಂತ ಹೇಳ್ತಾರೆ ಅಂತಂದ್ರೆ, ಲಲಿತಾ ದಶ, ದಾಮೋದರ ದಶ, ಮುಕ್ತಾಷ್ಟಕಿ ದಶ, ವಿಂದೇಶ್ವರಿ ದಶ, ರುದ್ರ ದಶ,
ಏನು ಬರ್ತಳಿಗೆ ಬರ್ತಾ ಹೋಗ್ತಾ ಇದೆ ಎಲ್ಲ ಅಂದ್ರೆ ಆ ಥರ ಹೇಗಾಗುತ್ತೆ ಅಂತಂದರೆ ಇದನ್ನ ಒಂದು ವ್ಯವಸ್ಥಿತವಾಗಿ ಇದನ್ನು ಸಮಾಜಕ್ಕೆ ಮಾಡಬೇಕು ಅಂತ ಹೇಳಿ ನಾನು ಒಂದು 7 ವರ್ಷದಿಂದ ಹೊರಗಡೆ ಇದ್ದೆ, ಅಷ್ಟೇ ಸಮಸ್ಯೆ, ಬೇರೆ ಏನಿಲ್ಲ. ಈಗ ಬಂದು 10 ದಿನ ನಮ್ಮ ಬೆಂಗಳೂರಿನಲ್ಲೇ ಇದ್ರು ನಮಗೆಲ್ಲ ಟ್ರೈನಿಂಗ್ ಕೊಟ್ಟು ಮತ್ತಷ್ಟು ತುಂಬಿ ಹೋದರು. ಇವತ್ತು ಯಾಕೆ ಹೇಳಿದೆ ಅಂತಂದರೆ, ನಾವು ಕಲಿತಿದ್ದೇ ತಪ್ಪಾಗ್ಬಿಟ್ರೆ ನಮಗೆ ಪ್ರಿಡಿಕ್ಷನ್ಸು ನಿಲ್ಲೋದಿಲ್ಲ. ಸೊ ಹಾಗಾಗಿ ದಶ ಅಂತಕ್ಕಂಥದ್ದನ್ನ ಹೆಂಗೆ ಮಾಡಬೇಕು ಅನ್ನೋ ಒಂದು ಸಿಸ್ಟಮ್ನಲ್ಲಿ ಅವರು ವಿಂಶೋತ್ತರ ದಶಕ ಇದಕ್ಕೆ. ಯಾಕಂತಂದ್ರೆ ಇವತ್ತು ಯಾವ ಪುಸ್ತಕದಲ್ಲೂ ನಿಜವಾದ ಜ್ಞಾನ ಇಲ್ಲ, ಅದಿರೋದೆಲ್ಲ ಬರೀ ಸ್ವತಂತ್ರ ಹತ್ರ ಇದೆ, ಸಿದ್ಧರ ಹತ್ರ ಇದೆ. ನಾನು ಎಲ್ಲಿಯವ ಅವರೆಲ್ಲಿಯವರು. ಇದೇ ಒಂದು ಇನ್ಸಿಡೆಂಟ್ ನಮ್ಮ ಗಜೇಂದ್ರ ಅವ್ರ ಆಫೀಸರ್ ಆಗಿತ್ತು, ಅವ್ರು ಗೊತ್ತಿದೆ ಇಲ್ಲ ಮರ್ತುಬಿಟ್ಟಿರ್ಬೇಕು. ಅವರು ಒಬ್ಬರು ಮುಸ್ಲಿಮನ್ನ ಕರ್ಸ್ಬಿಡೋ ಒಂದ್ಸತಿ ಉಪನ್ಯಾಸ ಕೊಡ್ತಾ ಇದ್ರು ಅವ್ರು ಆದಿತ್ಯ ಅಕಾಡೆಮಿನಲ್ಲಿ. ನಾನು ಇನ್ನು ಇಲ್ದಂಗೆಲ್ಲ ಜಪ ಕೊಚ್ಕೋತಾ ಇದ್ದ, ನಾನು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಕೋಳಿ ನಿಲ್ಲಿಸ್ಬಿಡ್ತೀನಿ, ಕೋಳಿ ಕಥೆ ಏನಕ್ಕೆ ಅವ್ರು ಕ್ಯಾಪ್ ಆಗಿರ್ಬೋದು. ಇವಾಗ ನನ್ನ ಗುರುಗಳು ಹಂಗೆ ಹೇಳ್ಕೊಟ್ಟವ್ರು ಹಿಂಗೆ ಹೇಳ್ಕೊಟ್ಟವ್ರೆ ಅಂತ. ನನಗೊಬ್ಬರು ಮುಸ್ಲಿಂ ಗುರುಗಳಿದ್ರು, ಅಲ್ಲೇ ಸಂಕಲ್ಪ ಮಾಡಿದೆ, ಅಲ್ಲ ಇಂತಿಂಥವಕ್ಕೆಲ್ಲ ಅನುಗ್ರಹ ಮಾಡ್ತಿರಲ್ಲ ಗುರುಗಳನ್ನ, ನಮ್ಗೆ ಯಾಕೆ ಮಾಡಲ್ಲ ನೀವು ಅಂತ. ನೆಕ್ಸ್ಟ್ ಡೇ ನೀವು ನಂಬಲ್ಲ, ಬಾಂಬೆಯಿಂದ ಫೋನ್ ಕಾಲ್, ನನಗೆ ಸಂಕಲ್ಪ ಮಾಡೋದಷ್ಟೇ, ಬಾಂಬೆಯಿಂದ ಫೋನ್ ಕಾಲ್, ನಿಮ್ಮ ಆಫೀಸಿಗೆ ನಾಳೆ ಬರ್ತಾ ಇದ್ದೀವಿ, ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಅವರು ಬಂದರು. ಸೊ ಇದು ಹೆಂಗಾಗತ್ತೆ ಅಂತಂದರೆ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಒಂದು ಪ್ರಯಾಣದಲ್ಲಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ಸಾಧನೆಗೆ ಅನುಕೂಲ ಮಾಡ್ಕೊಳುತ್ತೆ. ಸೊ ಹಾಗಾಗಿ ನಾವು ಹೇಗೆ ಅದ್ರ ಬಗ್ಗೆ ನಡ್ಕೋತೀವೋ ಅದು ಹಾಗೆ ನಮ್ಮನ್ನು ರಿಫ್ಲೆಕ್ಟ್ ಮಾಡುತ್ತೆ. ಈಗ ಒಂದೇ ಒಂದು ನಿಮಿಷ ಸುಮ್ಮನೆ ನಾನು ಗಜೇಂದ್ರ ಅವ್ರಿಗೋ ನಮ್ಮ ಹರಿದಾಸ್ ಅವ್ರಿಗೋ ಏನೋ ಒಂದು ಕೆಟ್ಟದಂತೆ ಅಂತ ಇಟ್ಕೊಳ್ಳಿ, ಏನಾಗುತ್ತೆ ಹೇಳಿ, ವಾಪಸ್ ನನಗೆ ಬರುತ್ತೆ ಅಲ್ವಾ? ಈಗ ನೀನು ನನಗಂದೆ ಅಂತ ಇಟ್ಕೋ, ನಾನೇನು ಮಾಡ್ತೀನಿ, ನಾನು ನಿನಗಿಂತ ಕೀಳ್ಮಟ್ಟಕ್ಕೆ ಆಗ್ಬಿಡ್ತೀನಿ. ಯಾಕಂದರೆ ಅಷ್ಟು ಜ್ವರ ಮಾತಾಡ್ಕೊಳ್ಳೆ ನಾನು. ಇದೆಲ್ಲ ತಿದ್ದುಕೊಟ್ರು ಗುರುಗಳು. ಯಾಕಂದರೆ ಯಾಕೆ ಹೇಳ್ಕೊಟ್ರು ಅಂತಂದರೆ, ನೀನು ರಾವಣ ಆಗೋದು ಈಸಿ, ಆದರೆ ಬುದ್ಧ ಬಂದು ಮಾತಾಡಿದ್ರೆ ನಾವು ಬುದ್ಧ ಬಿಡ್ತೀವಿ ನಾಳೆ ಬೆಳಿಗ್ಗೆ, ಆಗಲ್ಲ. ಆದರೆ ಹಿಟ್ಲರ್ ಮಾತಾಡಿದ್ರೆ ನಾವು ಹಿಟ್ಲರ್ಗಿಂತ ನಿಕೃಷ್ಟವಾಗ್ಬಿಡ್ತೀವಿ. ಈ ಗುಣ ನಮ್ಮಲ್ಲಿದೆ, ಅದನ್ನ ತಿದ್ದುಕೋಬೇಕು ಅಂತ ಹೇಳಿ ಒಂದು ಹೊಸ ಆಯಾಮವನ್ನು ಬರೆದಿದ್ದಾರೆ. ಈ ಹೊಸ ಒಂದು ಆಯಾಮಕ್ಕೆ ರೇರ್ ದಶಾ ಸಿಸ್ಟಮ್ಸ್ ಆಫ್ ವೇದಾಂಗ ಜ್ಯೋತಿಷ ಅಂತ ಹೇಳಿ ಮಾರ್ಚ್ 17ನೇ ತಾರೀಕು ಪಕ್ಕದಲ್ಲೇ JSS ಕಾಲೇಜಲ್ಲಿ ಒಂದು ದಿನದ ಒಂದು ಸಮ್ಮೇಳನ ಮಾಡ್ತಾ ಇದ್ದೀವಿ. ಪುರ್ಸೋತಿದ್ರೆ ಬಂದು ನೋಡ್ಕೊಂಡು ಹೋಗಿ. ಈಗ ಯಾಕೆಂದರೆ ಏನಾಗಿದೆ ಗೊತ್ತಾ, 9 ವರ್ಷದಿಂದ ಯೂಶಲಿ ನಾನು ಪಬ್ಲಿಕಲ್ಲೆಲ್ಲೂ ಮಾತಾಡಿಲ್ಲ, ಕೆಲವರೆಲ್ಲ ಈಗ ಮಾತಾಡಿಲ್ಲ, ನಾನು ಬಂದಿರಲಿಲ್ಲ. ಈಗ ಮಾತಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ, ತಿಳಿಸ್ಬೇಕು. ಯಾಕಂದರೆ ತಲುಪಿದ ಮೇಲೆ ತಿಳಿಸ್ಬೇಕು. ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ಅದಕ್ಕೂ ಚಾರ್ಜ್ ಇಲ್ಲ, ನಿಮಗೆಲ್ಲ ಗೊತ್ತಿರೋದು. ಸ್ಕೋಪ್ ಅಂತಂದರೆ ಯಾವುದೇ ಕಾರಣಕ್ಕೂ ಚಾರ್ಜ್ ಮಾಡ್ತಿಲ್ಲ, ಅನೌನ್ಸ್ಮೆಂಟ್ ಮಾಡ್ತೀವಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಅಟ್ಲೀಸ್ಟು ವಿಂಶೋತ್ತರ ದಶೆಯಿಂದ ಪ್ರಾರಂಭ ಮಾಡೋಣ. ಕೃತಿಕಾದಿ ಆರಿದ್ರಾದಿ ಹೆಂಗೆ ತೊಗೋಬೇಕು, ರಾಶಿಯಾದಿ ಹೆಂಗೆ ತೊಗೋಬೇಕು, ಇದೆಲ್ಲ ನಾವು ಒಂದು ಮಾಡಿ. ಈಗೇನು ನಿಮ್ಮ ಕೆಸ್ಟ್ಗಳಿಗೆ ಹಾಕಿ ನೋಡಿ, ನನಗೆ ಯಾವಾಗ ಮದುವೆ ಆಯಿತು, ನನಗೆ ಯಾವಾಗ ಇನ್ಸ್ಟ್ರಕ್ಷನ್ ಆಯಿತು, ನನಗೆ ಯಾವಾಗ ಪ್ರಮೋಷನ್ ಸಿಕ್ತು, ನಂಗೆ ಯಾವಾಗ ಮಕ್ಕಳು ಹುಟ್ಟಿತು, ಇದೆಲ್ಲ ಡೇಟ್ ಹಾಕ್ಕೊಂಡು ನೀವು ನೋಡಿದಾಗ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಏನಾಗುತ್ತೆ. ಅದಕ್ಕೆ ಇನ್ನೊಂದು ಮಾತು ಹೇಳ್ಬೋದು, ಅದು ಹೇಳಿ ಮುಗಿಸ್ತೀನಿ. ಏನು ಹೇಳಿದ್ರು ಅಂತಂದರೆ, ಜ್ಯೋತಿಷ್ಯ ನಿಯಮಗಳನ್ನು ಸರಿಯಾಗಿ ಪಾಲಿಸು ಅಂತ ಹೇಳಿದ್ರು. ಏನು ಜ್ಯೋತಿಷ್ಯ ನಿಯಮಗಳು? 7 ಸೂತ್ರಗಳಿದೆ. ಏನು? ಅದ್ವೇಷಿ, ನಿತ್ಯ ಸಂತೋಷಿ, ಗಣಿತಜ್ಞ. ಈ ಗಣಿತಜ್ಞದಲ್ಲಿ ಕೈ ಹಿಡಿಸ್ಕೊಂಡಿದ್ವಿ. ಏನು ಅಂತ ಹೇಳಿದ್ರು? ಜ್ಯೋತಿಷಿ ಗಣಿತಜ್ಞನಾಗಿರಬೇಕು. ಯಾಕೆ ಅಂತಂದರೆ, ದಶಾಭುಕ್ತಿ ಒಬ್ರಿಗಿಂತ ಇನ್ನೊಬ್ಬರಿಗೆ ಬದಲಾಗ್ತಾ ಇರುತ್ತೆ. ನೀನು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಕೆಪಾಸಿಟಿ ನಿಂಗಿರ್ಬೇಕು. ನೀನು ಮಾಡ್ತಾ ಇರೋದೇನು, ರೆಡಿಮೇಡ್ ವಿಂಶೋತ್ತರ ಟೇಬಲ್ ಇಟ್ಕೊಂಡು ಎಲ್ಲರಿಗೂ ಒಂದೇ ಒಟ್ನ ಕಟ್ಟಿ ಕೊಡ್ತಾ ಇದ್ದೀಯಾ. ಅದಕ್ಕೆ ದ ಫಸ್ಟ್ ಕ್ವಾಲಿಟಿ ಆಫ್ ಎ ಜ್ಯೋತಿಷ ಈಸ್ ಅದ್ವೇಷಿ. ನಾನು ದ್ವೇಷ ಮಾಡಬಾರ್ದು. ದ್ವೇಷ ಮಾಡ್ತಾ ಇದ್ರೆ ನಿತ್ಯ ಸಂತೋಷವಾಗಿದ್ದೇ ಇರ್ತೀನಿ. ಆಗ ನಿನ್ನ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ವಾಗ್ಮಿ, ಅದ್ವೇಷಿ, ನಿತ್ಯ ಸಂತೋಷಿ, ಗಣಿತಜ್ಞ, ವಾಗ್ಮಿ, ಕುಶಲ ಬುದ್ಧಿಮಾನ್, ಊಹಾಪೋಹಪಟು, ಸಿದ್ಧಮಂತ್ರು, ಜಾನಾದಿ ಜಾತ. ಇದನ್ನು ಗಳಿಸೋದಕ್ಕೆ ನಮ್ಮ ಚಂದ್ರಶೇಖರ್ ಅವರು ಹೇಳ್ಕೊಟ್ಟಿದ್ದು, ಕೀಪ್ ಯುವರ್ ಇಂಟೆನ್ಷನ್ ಗುಡ್, ಎವ್ರಿಥಿಂಗ್ ಫಾಲೋಸ್ ಅನ್ನೋದು. 20 ವರ್ಷ ಆದಮೇಲೆ ನಮ್ಮ ಸಂಸ್ಥೆ ಪ್ರಾರಂಭ ಆಗಿ ಇವತ್ತು 20 ವರ್ಷ ಆಮೇಲೆ ನಾನು ಎಂಟ್ರಿ ಆಗಿ 25ನೇ ವರ್ಷ. ಸೊ 20ನೇ ವರ್ಷದ ಕಾರ್ಯಾಗಾರಕ್ಕಿದ್ದೇವೆ.
ನಿಮ್ಮೆಲ್ಲರಿಗೂ ಮತ್ತೆ ನಾನು ಆತ್ಮೀಯವಾಗಿ ಬಂದು ಮುಕ್ತವಾಗಿ ಮಾತಾಡ್ತೀನಿ. ಈ ಒಂದು ವೇದಿಕೆಯಲ್ಲಿ ಹಂಚ್ಕೊಂಡಿದ್ದೀನಿ. ರಾಮಮೂರ್ತಿ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸಿ ನನ್ನ 2 ವಿಶಸ್ಸನ್ನು ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.